ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ ಈಗ ಮತ್ತೊಂದು ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ. ರೀಲ್ಸ್ ಮಾಡುವ ಕಾರಣಕ್ಕೋಸ್ಕರ ಬ್ಯಾಕ್ಗ್ರೌಂಡ್ ನಲ್ಲಿ ಪೆಟ್ರೋಲ್ ಬಾಂಬ್ ಅನ್ನ ಸ್ಫೋಟಿಸಿ ರೀಲ್ಸ್ ಮಾಡಿದ್ದಾರೆ ಅಂತೇಳಿ ಹೇಳಲಾಗ್ತಾ ಇದೆ. ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ರ ಮತ್ತೊಂದು ಹುಚ್ಚಾಟ, ಮತ್ತೊಂದು ಎಡವಟ್ಟು. ಪೆಟ್ರೋಲ್ ಬಾಂಬ್ ಮಾದರಿಯನ್ನ ಸ್ಫೋಟಿಸಿ ರೀಲ್ಸ್ ಶೂಟ್ ಮಾಡಲಾಗಿದೆ. ಕವರ್ನಲ್ಲಿ ಪೆಟ್ರೋಲ್ ಅನ್ನ ಹಾಕಿ ಸ್ಫೋಟಿಸಿ ರೀಲ್ಸ್ ಶೂಟ್ ಮಾಡಲಾಗಿರುವಂಥದ್ದು. ರಸ್ತೆಯಲ್ಲಿ ವಿಡಿಯೋ ಶೂಟ್ ಮಾಡಿಸಿ ರಜತ್ ಪುಂಡಾಟವನ್ನ ಮೆರೆದಿದ್ದಾರೆ. ಈ ಹಿಂದೆ ಕೂಡ ಅವರು ಇದೇ ತರದ ವಿಷಯಗಳನ್ನ ಗಮನಿಸ್ತಾ ಇದ್ದೀರಾ. ನಡು ರಸ್ತೆಯಲ್ಲಿ ಪೆಟ್ರೋಲ್ ಅನ್ನ ಸ್ಫೋಟಿಸಿ ಅದರ ಮುಂದೆ ಬುಲೆಟ್ ಅಲ್ಲಿ ಒಂದು ಬೈಕ್ನಲ್ಲಿ ಅವರು ರೀಲ್ಸ್ ಅನ್ನ ಮಾಡ್ತಾ ಇರುವಂಥದ್ದು. ಬಿಗ್ ಬಾಸ್ ರಜತ್ ಅವರೇ ಅದನ್ನ ಸ್ಫೋಟಿಸೋದು ಕೂಡ ಅವರೇನೆ. ಅದಾದ ನಂತರ ಮುಂದ್ಗಡೆ ಬಂದು ರೀಲ್ಸ್ ಅನ್ನ ಮಾಡ್ತಾರೆ ಬ್ಯಾಕ್ಗ್ರೌಂಡ್ ಅಲ್ಲಿ ಸ್ಫೋಟಿಸಿ. ಈ ಹಿಂದೆ ಮಚ್ಚು ಹಿಡಿದುಕೊಂಡು ವಿವಾದಕ್ಕೆ ಕಾರಣರಾಗಿದ್ದರು. ಆಗ ಅವರ ಮೇಲೆ ಕೇಸ್ ಕೂಡ ದಾಖಲಾಗಿತ್ತು. ಅದಾದ ನಂತರ ಇಲ್ಲ, ಇದು ಶೂಟಿಂಗ್ಗೆ ಬಳಸುವಂತಹ ಡಮ್ಮಿ ಮಚ್ಚು ಅಂತೇಳಿ ಎಲ್ಲ ಹೇಳಿ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸಿದ್ರು. ಪೊಲೀಸ್ ಠಾಣೆಗೂ ಅಲಿಬೇಕಾಗಿತ್ತು. ಅದಾದ ಮೇಲೆ ಈಗ ಮತ್ತೊಮ್ಮೆ ಈ ರೀತಿ ಮಾಡಿರುವಂಥದ್ದು. ಕವರ್ನಲ್ಲಿ ಪೆಟ್ರೋಲನ್ನು ತುಂಬಿಸಿ ಅದನ್ನು ಸ್ಫೋಟಿಸಿ ಅದರ ಮುಂದ್ಗಡೆ ಬೈಕ್ನಲ್ಲಿ ತಾವು ಬರುವ ರೀತಿಯಲ್ಲಿ ಒಂದು ರೀಲ್ಸನ್ನು, ಅದಕ್ಕೆ ಯಶ್ ಅವರ ಡೈಲಾಗು ವೈಲೆನ್ಸ್ 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 ಡೈಲಾಗನ್ನು ಹಾಕಿ ರೀಲ್ಸ್ ಮಾಡಿರುವಂಥದ್ದು ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ ಹುಚ್ಚಾಟದಿಂದ ಸಾಮಾಜಿಕ ಜಾಲತಾಣದಲ್ಲಿ ಖಂಡನೆ ವ್ಯಕ್ತವಾಗ್ತಾ ಇದೆ. ಸಾಕಷ್ಟು ಖಂಡನೆ ವ್ಯಕ್ತವಾಗ್ತಾ ಇದೆ. ಈಗ ಇದಕ್ಕೆ ಪದೇ ಪದೇ ಈ ಥರದ್ದು ಮಾಡ್ತಾ ಇದ್ದಾರೆ ಅಂತೇಳಿ, ಘಟನೆಯಲ್ಲಿ ಯಾರಿಗಾದರೂ ಅವಘಡ ಸಂಭವಿಸಿದ್ರೆ ಯಾರು ಹೊಣೆ ಅಂತೇಳಿ ಪ್ರಶ್ನೆಗಳನ್ನು ಕೂಡ ನೆಟ್ಟಿಗರು ಕೇಳ್ತಾ ಇದ್ದಾರೆ. ಬಿಗ್ ಬಾಸ್ ರಜತ್ ಅವರ ಈ ರೀಲ್ಸ್ ಅನ್ನು ನೋಡ್ಬಿಟ್ಟು ಬಿಗ್ ಬಾಸ್ ಮಾಜಿ ಸ್ಪರ್ಧಿ ರಜತ್ ಅವರು ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಪೋಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ಅವರು ಕ್ಯಾಪ್ಷನ್ನಲ್ಲಿ ಒಂದು ಲೈನನ್ನು ಮೆನ್ಷನ್ ಮಾಡಿದ್ದಾರೆ. ಇದನ್ನು ನಾನು ತಮಾಷೆಗೋಸ್ಕರ ಮಾಡಿದ್ದೀನಿ, ಯಾರು ಕೇಸ್ ಹಾಕಬೇಡಿ ಅಂತೇಳಿ. ಅಂದರೆ ಅದರ ಅರ್ಥ ಅವರಿಗೆ ಗೊತ್ತಿತ್ತು ಇದನ್ನು ನಾನು ಮಾಡಿದ್ರೆ ನಾನು ಕೇಸ್ ಹಾಕ್ತಾರೆ ನನ್ನ ಮೇಲೆ ಅನ್ನೋದು. ಹಾಗಾಗಿ ಗೊತ್ತಿದ್ದು ಕೂಡ ಈ ಥರದ್ದೊಂದು ಮಾಡುವ ಅವಶ್ಯಕತೆ ಏನಿತ್ತು? ಈ ಹಿಂದೆ ಈಗಾಗಲೇ ಎರಡು ಬಾರಿ ಅವರು ಸಮಸ್ಯೆಗಳನ್ನು ಎದುರಿಸಿದ್ದು ಆಗಿದೆ. ಅದಾದ ಮೇಲೂ ಕೂಡ ಮತ್ತೆ ಇದನ್ನು ಮಾಡ್ತಾ ಇರುವಂಥದ್ದು, ಇದನ್ನು ಪುಂಡಾಟ ಅಂತಲೇ ಕರಿಬೇಕಾಗತ್ತೆ. ಸದ್ಯ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋಗಳನ್ನು ನೋಡಿದಂಥವ್ರು ಕೂಡ ಅದನ್ನೇ ಹೇಳ್ತಾ ಇರುವಂಥದ್ದು. ಇದಕ್ಕೆ ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ರೀತಿಯ ಹುಚ್ಚಾಟ, ಈ ರೀತಿಯ ಪುಂಡಾಟ ಅವಶ್ಯಕತೆ ಇತ್ತಾ ಅಂತೇಳಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸಾರ್ವಜನಿಕರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.